ಮೊದಲೆಲ್ಲ 25 ವರ್ಷದಿಂದ ಎಲ್ಲ ಸೌದೆ ಒಲೆಲ್ಲೇ ಮಾಡ್ತಿದ್ರಲ್ಲ, ಅವಾಗೇನಾಗಿರೋ ಆರೋಗ್ಯವಾಗಿದ್ರು. ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸಿಲಿಂಡ್ರಲ್ಲಿ ಅಡುಗೆ ಮಾಡಿ. ಸೌದೆ ಒಲೆ ಅದು ಎಲ್ಲ ನಮಗೆ ಸಾಧ್ಯನೇ ಇಲ್ಲ. ನಮಗೆ ಸಿಲಿಂಡರ್ ಬೇಕೇ ಬೇಕು. ಸುಮ್ಮನೆ ಇವ್ರು ನಾಟಕಗಳು ಮಾಡ್ತಾ ಇರೋದು, ಅಷ್ಟು ಬಿಟ್ಟರೆ ಮುಂಚೆ ಥರ ಸೌದೆ ಒಲೆ ಉರಿಲಿ ಆವಾಗ ಗೊತ್ತಾಗತ್ತೆ ಇವ್ರಿಗೆ. ಈಗ ಉರಿಯೋ ಒಲೆ ಮೇಲೆ ಹಚ್ಚಕ್ಕಾಗತ್ತಾ? ಅದ ಮಾತೇ ಇಲ್ಲ. ಅದು ಬೇರೆ ಇದು ಬೇರೆ ಎಲ್ಲೋ ಸಪರೇಟ್. ಯಾಕೆ ಮಾಡೋಕ್ಕಾಗಲ್ಲ? ಒಲೆ ಹಚ್ಚೋದೇ ಗೊತ್ತಿಲ್ಲ. ಮಾಡೋಕ್ಕಾಗಲ್ವಾ? ಕಷ್ಟಪಡ್ಬೇಕು. ಕಷ್ಟಕ್ಕೋದಾಗ ಯಾರು ತಯಾರಿಲ್ಲ. ಆಯ್ತು, ಆಮೇಲೆ ಸಿಲಿಂಡರ್ ಬೇಕೇ ಬೇಕು ಎಲ್ಲರಿಗೂ. ಈ ಕಾಯಿಲೆಗಳು ಅಂಟ್ಕೊ ಕೂತಾವ ಜನಕ್ಕೆಲ್ಲ. ವೈ ಆದ್ರೆ ಸೌದೆಲೆ ಮಾಡ್ಕೊಂಡು ಊಟ ಮಾಡಬೇಕು. ಯಾರ ಮೇಲೆ ಸೌದೆ ಒಲೆ ಇರುತ್ತೆ? ಏನಿಲ್ಲ, ಈ ಮಾಡೋಕ್ಕೆ ಇವ್ರಿಗೆ ಅದೆಲ್ಲ ಹೇಳ್ಬಾರ್ದು. ಹೋಟ್ಲಿಗೆ ಮರೆ ಹೋಗ್ತಾರೆ, 500 ಅಲ್ಲ 1000 ಹೇಳಿದ್ರು ಹೋಟ್ಲಿಗೆ ಮರೆ ಹೋಗ್ತಾರೆ. ನೀವೇನ್ ಬಿಡ್ರಿ ಸಾವ್ಕಾರ ಮುಂದೆ. ಅಫಿಷಿಯಲ್ಸ್ ಅಂತೂ ದುಡ್ಡಿರೋರು ಮನೇಲಿ ಒಲೆನೇ ಹಚ್ಚಲ್ಲ. ನೀವೇನ್ ಬಿಡ್ರಿ ಸಾವ್ಕಾರ ಮುಂದೆ. ಹೋಟೆಲ್ ಯಾರು ತಿಂತಾರೆ? ಯಾರು ಗೊತ್ತಾ? ಸೋಂಬೇರಿಗಳು ತಿನ್ನೋದು. ತೋರ್ಸ್ ನಡಿಯ ನಿಮ್ಮ ಮನೆ ತೋರ್ಸ್ ನಡಿಯ. ಈಗ ಬರಗಾಲ ಬಂದಿರ್ಲು 75, 76 ಅವಾಗೇನಾಗಿರಲ್ಲ, ಸೋತಾಗ್ಬಿಟ್ಟಿದ್ರ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದ್ಯಲ್ಲಪ್ಪಿ. ಗೆಡ್ಡೆ ಗೆಣಸು ತಿನ್ಕೊ ಬದಿಕೊಂಡಿದ್ರಲ್ಲ, ಹಂಗ್ ಬದಿಕೋಬೇಕು. ಇಲ್ಲಪ್ಪ, ಸಾಕಾಗಲ್ಲ. ಆನೆಗೆ ಊಟ ಕೊಟ್ಟಂಗ ಆಗುತ್ತೆ. ಈ ಸಾಕಾಗುತ್ತೆ ಒಂದು ಚಿಪ್ಪಲ್ಲಿ. ನೀವೇ ಹೇಳಿ. ಆಯ್ತು, ಆಮೇಲೆ ನಮಗೆ ಸಿಲಿಂಡರ್ ಬೇಕೇ ಬೇಕು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.